ತಾಲೂಕಿನ ಸೂಪರ್ ಗೌರ್ಮೆಂಟ್ ಕಾಲೇಜ್. ಹೌದು, ಕಿತ್ತೂರಿನಲ್ಲಿ ಸದ್ದು ಮಾಡುತ್ತಿದೆ ಸರ್ಕಾರಿ ಪದವಿ ಪೂರ್ವ ಕಾಲೇಜ್. ಸರ್ಕಾರಿ ಕಾಲೇಜುಗಳೆಂದರೆ ಸರಿಯಾದ ಸೌಲಭ್ಯವಿಲ್ಲವೆಂದು ಅಸಡ್ಡೆ ತೋರುತ್ತಾರೆ. ಆದರೆ ಕಿತ್ತೂರು ಸರ್ಕಾರಿ ಕಾಲೇಜ್ ಖಾಸಗಿ ಕಾಲೇಜ್ ಮೀರಿಸುವಂತೆ ಸೌಲಭ್ಯಗಳನ್ನು ಪಡೆದು ಸಾವಿರಾರು ವಿದ್ಯಾರ್ಥಿಗಳ ಆಶಾಕಿರಣವಾಗಿದೆ. ಕಟ್ಟಾದ ಕಟ್ಟಡ, ಪರಿಣಿತ ಶಿಕ್ಷಕರು, ಸುಂದರ ಪರಿಸರದ ನಡುವೆ ವಿದ್ಯಾರ್ಥಿಗಳಿಗೆ ಜ್ಞಾನದ ಕೇಂದ್ರವಾಗಿ ಬೆಳೆದು ನಿಂತಿದೆ. ಜ್ಞಾನ ವಿಭಾಗಕ್ಕೆ ಬೇಕಾಗುವ ಎಲ್ಲ ಸೌಲಭ್ಯಗಳೊಂದಿಗೆ ಬಡ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ. ಸರ್ಕಾರಿ ಕಾಲೇಜಿನಲ್ಲಿ ಈ ಎಲ್ಲ ಸೌಲಭ್ಯಗಳನ್ನು ನೋಡಿದರೆ ಖಾಸಗಿ ಕಾಲೇಜಿಗಿಂತ ಸೌಲಭ್ಯಗಳಲ್ಲಿ ಕಡಿಮೆ ಇಲ್ಲ ಅನಿಸುವುದು ಮಾತ್ರ ನಿಜ. ಯಾವುದು ಒಂದು ನಮಗೆ ಕೊರತೆ ಇಲ್ಲ. ಗೌರ್ಮೆಂಟ್ ಕಾಲೇಜ್ ಅಂದ್ರು, ಗ್ರಾಮೀಣ ಕಾಲೇಜ್ ಆದ್ರೂ ಇಲ್ಲಿ ಕೊರತೆಗಳಿಗೆ ಯಾವ ಕಡಿಮೆ ಇಲ್ಲ. ಹೆಂಗಂದ್ರೆ ಇಲ್ಲಿ ಲ್ಯಾಬ್ ಐತಿ, ಟೀಚರ್ಸ್ ಸೌಲಭ್ಯ ಐತಿ, ಕ್ಲಾಸ್ ರೂಮ್ ಸೌಲಭ್ಯ ಐತಿ, ಪ್ರತಿಯೊಬ್ಬರು ಎಲ್ಲ ಸೌಲಭ್ಯ ಇದ್ದು ಎಲ್ಲ ಇಲ್ಲೇ ಇದೆ ಅಂದಮೇಲೆ ನಾವು ಸಿಟಿಗೆ ಹೋಗಿ ಕಲಿಯೋದು ಅಷ್ಟು ಕರೆಕ್ಟ್ ಅಲ್ಲ. ಅದಕ್ಕೆ ನಾವು ಇಲ್ಲೇ ಕಲಿತು ಇಲ್ಲಿಯ ಸೌಲಭ್ಯಗಳನ್ನೆಲ್ಲ ಸದುಪಯೋಗ ಪಡಿಸ್ಕೊ ಒಳ್ಳೇದಂತ ನಾನು ಹೇಳ್ತೀನಿ. ನಾನು ಇದೇ ಕಾಲೇಜಿನಲ್ಲಿ ಓದಿ 93% ಮಾಡಿದ್ದೀನಿ. ಕಲ್ಮಠದ ಶ್ರೀಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಕಾರಣ 3 ಎಕರೆ 20 ಗುಂಟೆ ಜಾಗವನ್ನು ದಾನದ ರೂಪದಲ್ಲಿ ಕೊಟ್ಟಾಗ ಇಂದು ಸಾವಿರಾರು ವಿದ್ಯಾರ್ಥಿಗಳು ಅಧ್ಯಯನ ಮಾಡಲಿಕ್ಕೆ ಅನುಕೂಲವಾಗಿದೆ. ಎರಡನೇದು ಮೂಲಭೂತ ಸೌಕರ್ಯಗಳ ಬಗ್ಗೆ ಬಂದಾಗ ಮಾನ್ಯ ಶಾಸಕರು ಕಿತ್ತೂರು ಮತಕ್ಷೇತ್ರ ಬಾಬಾ ಸಾಹೇಬ್ ಪಾಟೀಲ್ರವರ ಒಂದು ಪರಿಶ್ರಮದ ಬಗ್ಗೆ ಹೇಳೋದಾದರೆ ಅವರು ನಮಗೆ ಸರ್ ಮೂಲಭೂತ ಸೌಕರ್ಯಗಳ ಪಟ್ಟಿ ಕೊಡಿ ಅಂತ ಕೇಳಿದರು. ಮೊದಲನೇದಾಗಿ ಮಕ್ಕಳಿಗೆ ನೀರಿನ ವ್ಯವಸ್ಥೆ ಇರಲಿಲ್ಲ. ಒಂದು ಸ್ವತಃ ಕಾಲೇಜಿನ ಬೋರ್ವೆಲನ್ನು ಹಾಕಿಸಿಕೊಟ್ರು. ತದನಂತರ ಗ್ರಾಮೀಣ ಮಕ್ಕಳು ಕಂಪ್ಯೂಟರ್ ಒಂದು ವಿಷಯವನ್ನು ತೆಗೆದುಕೊಂಡಿವಿ. ಆವಾಗ ಕಂಪ್ಯೂಟರ್ ಇರಲಿಲ್ಲ. 17 ಕಂಪ್ಯೂಟರ್ ವ್ಯವಸ್ಥೆ ಮಾಡಿಕೊಟ್ರು. ಜೊತೆಗೆ ಸರ್ ಅದಕ್ಕೆ ಬ್ಯಾಕಪ್ ಇಲ್ಲ ಅಂತ ಹೇಳಿದಾಗ ಆ ಬ್ಯಾಕಪ್ ವ್ಯವಸ್ಥೆಯನ್ನು ಮಾಡಿಕೊಟ್ರು. ಜೊತೆಗೆ ಮೊನ್ನೆ ಕಾಲೇಜ್ ವಿಸಿಟ್ ಮಾಡಿದ್ರು. ಸರ್ ಗಂಡು ಮಕ್ಕಳಿಗೆ ಸ್ವಲ್ಪ ಯೂರಿನಲ್ ಸಮಸ್ಯೆ ಅಂತಂದಾಗ ಅದನ್ನು ಕೂಡ ಸ್ಯಾಂಕ್ಷನ್ ಮಾಡಿಸಿ ಈಗ ಅವರು ಅದು ಕೂಡ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಕೈತಿ. ಒಂದು ಮೂಲಭೂತ ಸೌಕರ್ಯಗಳ ಬಗ್ಗೆ ಯಾವುದೂ ತೊಂದರೆ ಇಲ್ಲ. ವಿದ್ಯಾರ್ಥಿಗಳು ಈ ವರ್ಷದ ವಿದ್ಯಾರ್ಥಿಗಳು ಸ್ಮಾರ್ಟ್ ಬೋರ್ಡನ್ನು ಒಂದು ಕಾಣಿಕೆ ರೂಪದಲ್ಲಿ ಕೊಟ್ಟಿದ್ದರು. ಅದರ ಉದ್ಘಾಟನೆಗೆ ಮಾನ್ಯ ಶಾಸಕರು ಬಂದಿದ್ದರು. ಬಹಳಷ್ಟು ಖುಷಿಪಟ್ಟು ಅವರು ಕೂಡ 2 ಸ್ಮಾರ್ಟ್ ಬೋರ್ಡನ್ನು ಕೊಡುವಂಥ ಒಂದು ಮಾತನ್ನು ನಮ್ಗೆ ಹೇಳಿದರು. ಒಂದನ್ನು ಈಗಾಗಲೇ ಅವರು ತಮ್ಮ ಒಂದು ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ. ಮಾರ್ಚ್ 31ರೊಳಗಾಗಿ ಸ್ಮಾರ್ಟ್ ಬೋರ್ಡ್ ಬರುವಂಥ ಒಂದು ಸಾಧ್ಯತೆ ಐತಿ. ಜೊತೆಗೆ ನಾವೆಲ್ಲ ನೆಕ್ಸ್ಟ್ ಸೆಕೆಂಡ್ PUC ಎಲ್ಲ ತರಗತಿಗಳನ್ನ ಸ್ಮಾರ್ಟ್ ಬೋರ್ಡ್ ಮುಖಾಂತರ ಮಾಡಬೇಕು ಅಂತ ಒಂದು ಆಸಕ್ತಿಯನ್ನು ಎಲ್ಲ ಉಪನ್ಯಾಸಕರು ತಿಳಿಸಿದ್ದಾರೆ. ಜೊತೆಗೆ ಇದಕ್ಕೆಲ್ಲ ಕಾರಣ ಅಂದರೆ ನಮ್ಮ ಪ್ರತಿನಿಧಿಗಳು, ಜೊತೆಗೆ ವಿಶೇಷವಾಗಿ ಮಂಜು ದೊಡ್ಡಣ್ಣ ಅವರ ಆಸಕ್ತಿಯನ್ನು ವಹಿಸಿದ್ದ ಅವರು ಶಾಸಕರ ಪರವಾಗಿ ಎಲ್ಲವನ್ನು ಮುತುವರ್ಜಿಸಿ ಮಾರ್ಗದರ್ಶನ ನೀಡಿದರು. ಇನ್ನು ನಮ್ಮ ಕಾಲೇಜ್ ಬಗ್ಗೆ ಹೇಳೋದಾದ್ರೆ ಸ್ಟಾಫ್ ಸೈನ್ಸು, ಕಾಮರ್ಸು ಮತ್ತು ಕಲಾ ವಿಭಾಗಕ್ಕೆ ಎಲ್ಲ ಉಪನ್ಯಾಸಕರು ಸರಿಯಾದ, ಎಲ್ಲ ಪರ್ಮನೆಂಟ್ ಉಪನ್ಯಾಸಕರು ಅದಾರ. ರೂಮ್ಗಳ ಕೊರತೆ ಇಲ್ಲ. ಜೊತೆಗೆ ನಮಗೆ ಸ್ಮಾರ್ಟ್ ಬೋರ್ಡ್ ಮುಖಾಂತರ ನಾವು ಕ್ಲಾಸನ್ನು ಮಾಡ್ಬೋದು. ಮತ್ತು ನಮ್ಮ ರಿಸಲ್ಟ ಪ್ರತಿ ವರ್ಷ ಚೆನ್ನಾಗಿ ರಿಸಲ್ಟ್ ಇರ್ತೈತಿ. ಈ ವರ್ಷದ ಒಂದು ಫಲಿತಾಂಶವನ್ನು ನಿರೀಕ್ಷೆ ಮಾಡಿದ್ದಾದ್ರೆ 85ರಿಂದ 90 ಎಗ್ರಿಗೇಟ್ ರಿಸಲ್ಟ್ ಬರ್ಬೋದು ಅಂತ ನಾವು ಒಂದು ಊಹೆ ಇಟ್ಕೊಂಡೀವಿ. ನಮ್ಮಲ್ಲಿ ಲ್ಯಾಬ್ ಎಲ್ಲ PCMC ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಕಂಪ್ಯೂಟರ್ ಸೈನ್ಸ್ ಎಲ್ಲ ಲ್ಯಾಬ್ಗಳು ಸುಸಜ್ಜಿತ ಇರುತ್ತೆ. 10 ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುವ ಮೂಲಕ ಇದು ನಮ್ಮ ತಾಲೂಕಿನ ಹೆಮ್ಮೆಯ ಕಾಲೇಜ್ ಆಗಿದೆ.